ನಮಸ್ಕಾರ. ಫ್ರೀಡಮ್ ಸ್ಪೆಷಲ್ಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಹೇಳಿಕೊಟ್ಟಿದ್ದೀನಿ. ಅಂದರೆ ಒಬ್ಬ IPS ಅಧಿಕಾರಿ ಒಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದೇ ಇದ್ದರೆ ಯಾವ ರೀತಿ ಒಬ್ಬ ನಿರಪರಾಧಿ ವರ್ಷಾನುಗಟ್ಟಲೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾನೆ, ಮತ್ತು ಅದೇ ಅಧಿಕಾರಿ ಈಗ SITಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಅದು ಯಾವ ಪ್ರಕರಣ? ಧರ್ಮಸ್ಥಳದಲ್ಲಿ ಏನು ಅಸ್ಥಿಪಂಜರ ಸಿಗ್ತಾ ಇದ್ದಾವೆ, ಅದನ್ನು ಅಗಿತಾ ಇದ್ದಾರೆ. ಆ ಒಂದು ಪ್ರಕರಣವನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಏನು SIT ಘಟನೆ ಮಾಡಿದ್ದಾರೆ. ಆ ಘಟಕದಲ್ಲಿ ಈ ಕಾಮನ್ ಸೆನ್ಸ್ ಇಲ್ದಿರೋ IPS ಅಧಿಕಾರಿ ಬಂದು ಕೂತ್ಕೊಂಡಿದ್ದಾನೆ. ಯಾರು IPS ಅಧಿಕಾರಿ ಅಂತೀರಾ? ಅವನ ಹೆಸರು ಜಿತೇಂದ್ರ ಕುಮಾರ್ ದಯಾಮ್ ಅಂತ. ಜಿತೇಂದ್ರ ಕುಮಾರ್ ದಯಾಮ್ ಒಬ್ಬ IPS ಅಧಿಕಾರಿ. ಇವರು ಈಗ SITಯಲ್ಲಿ ಏನು ಒಂದು ಅಧಿಕಾರಿಯಾಗಿದ್ದಾರೆ, ಅಂದರೆ ಅಲ್ಲಿ ಆ ಗುಂಪಲ್ಲಿ ಸೇರ್ಕೊಂಡಿದ್ದಾರೆ. ಇವ್ರ ಮೇಲೆ ಒಬ್ಬ ವಕೀಲರು ಆರೋಪ ಮಾಡಿದ್ದಾರೆ, ಇವರು ಇನ್ಸಫಿಷಿಯೆಂಟ್ ಆಫೀಸರ್ ಅಂತ. ಯಾರವರಂದರೆ ಸೂರ್ಯ ಮುಕುಂದರಾಜ್ ಅಂತ ವಕೀಲರು, ನಿಮಗೆಲ್ಲ ಗೊತ್ತು. ಸೊ ಏನಕ್ಕೆ ಅವರು ಈ ಆಪಾದನೆ ಮಾಡಿದ್ದಾರೆ ಅಂತಂದರೆ, ಅವರು ಅನರ್ಹ ಅಧಿಕಾರಿ ಅಂತ ಏನಕ್ಕೆ ಹೇಳಿದ್ದಾರೆ ಅಂದರೆ, ಇವರ ಮೇಲೆ ಅಂದರೆ ಯಾರು ಈ ಜಿತೇಂದ್ರ ಕುಮಾರ್ ದಯಾಮ್ ಇದ್ದಾರೆ, ಇವ್ರ ಮೇಲೆ ಒಂದು ಆರೋಪ ಇದೆ. ಇವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಸೋಕ್ಕೆ ಒಂದು ಆದೇಶ ಇದೆ, ಕೋರ್ಟ್ ಆದೇಶ. ಯಾಕೆ ಅಂದರೆ ಇಲ್ಲೇ ಇರೋದು ಇಂಟ್ರೆಸ್ಟಿಂಗ್ ವಿಷಯ. ಇವರು ಮೊದಲಿಗೆ ಅಂದರೆ IPS ಪಾಸಾಗಿ ಬಂದಾಗ ಆ್ಯಕ್ಚುಲಿ ಇವರು SI ಆಗಿ ವರ್ಕ್ ಮಾಡಬೇಕು, ಅಂದರೆ ಅದು ಇಲಾಖೆಯ ಒಂದು ರೂಲ್ಸ್. ಆವಾಗ ಅವರು ಏನು ಮಾಡ್ತಾರೆ, 2021ರಲ್ಲಿ ಮೈಸೂರಿನ ಬೆಟ್ಟಸಾಪುರ ಅನ್ನೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಅವರು SI ಆಗಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಂದು ಕಳೆಬರ ಸಿಗುತ್ತೆ. ಯಾವುದೋ ಒಂದು ಮಹಿಳೆಯ ಕಳೆಬರ ಸಂಪೂರ್ಣವಾಗಿ ಕೊಳ್ತೋಗಿರುತ್ತೆ. ಆ ಕೊಳ್ತೋಗಿರೋ ಕಳೆಬರ ಹೆಂಗಸಿನಿದ್ದು ಅಂತ ಗೊತ್ತಾಗುತ್ತೆ. ಸೊ ಇವಾಗ ಇದ್ರ ಹಿಂದೆ ಒಂದು ಸ್ಟೋರಿ ನಡೆಯುತ್ತೆ. ಏನಂದರೆ, ಇದಕ್ಕೂ 1 ತಿಂಗಳ ಮುಂಚೆ ಒಬ್ಬ ಸುರೇಶ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ನನ್ನ ಹೆಂಡತಿ ಮಲ್ಲಿಗೆ ಕಾಣೆಯಾಗಿದ್ದಾಳೆ, ಹುಡುಕೋಡಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಈ ಕಂಪ್ಲೇಂಟ್ ಆಧರಿಸಿ ಇವರೇನು ಮಾಡ್ತಾರೆ, ಯಾರು ಜಿತೇಂದ್ರ ಕುಮಾರ್ ದಯಾಮ್, ಏನು ಈಗ ಕಳೆಬರ ಸಿಕ್ಕಿದೆ, ಈಕೆನೇ ನಿನ್ನ ಹೆಂಡತಿ, ಇವರನ್ನು ನೀನೇ ಕೊಲೆ ಮಾಡಿ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದೆಯಾ, ಅವಳಿಗೆ ಅನೈತಿಕ ಸಂಬಂಧ ಇತ್ತು ಅನ್ನೋ ಒಂದು ಶಂಕೆಯಿಂದ ನೀನು ಅವನು ಕೊಲೆ ಮಾಡಿದೀಯಾ, ಹಾಗಾಗಿ ನಿನ್ನೆ ನಾವು ರಿಮ್ಯಾಂಡ್ ತೊಗೊಳ್ತೀವಿ ಅಂತ ಅವನ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವ್ನು ಬಂಧಿಸ್ತಾರೆ. ಅವನು ನಾನು ಇಲ್ಲ ಅಂತ ಹೇಳಿದ್ರು ಕೇಳಲ್ಲ, ಅವನಿಗೆ ಟಾರ್ಚರ್ ಮಾಡಿ ಅವನು ಬಂಧಿಸಿ ಅವನ ಮೇಲೆ 200 ಪುಟಗಳ ಒಂದು FIR, 200 ಪುಟಗಳ ಒಂದು ಇದನ್ನು ದಾಖಲೆ ಹಾಜರುಪಡಿಸ್ತಾರೆ ಕೋರ್ಟಿಗೆ. 2 ವರ್ಷ ಜೈಲಾಗುತ್ತೆ ಅವನಿಗೆ. ಅಂದರೆ ಟ್ರಯಲ್ ಕೋರ್ಟ್, ಅಂದರೆ ಟ್ರಯಲ್ ನಡೀತಾ ಇರುತ್ತೆ, ಅವನು ಜೈಲಲ್ಲಿ ಇರ್ತಾನೆ ಬೇಲ್ ಇಲ್ಲದೆ. ಯಾರು? ಈ ಸುರೇಶ್ ಅನ್ನೋ ವ್ಯಕ್ತಿ. ಪಾಪ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ಒಬ್ಬ ಏನು ಸುರೇಶ್ ಇದ್ದಾನೆ, ಅವನ ಹೆಂಡತಿ ಮಲ್ಲಿಗೆ 2 ವರ್ಷ ಆದ ಮೇಲೆ ಟ್ರಯಲ್ ನಡೀತಿರುವಾಗ ಒಂದು ಕಡೆ ಯಾವುದೋ ಒಂದು ಭಾಗದಲ್ಲಿ, ಕರ್ನಾಟಕದ ಯಾವುದೋ ಒಂದು ಉತ್ತರ ಕನ್ನಡದ ಭಾಗದಲ್ಲಿ ಒಂದು ಬಸ್ಸಲ್ಲಿ ಈ ಒಂದು ಯಾರು ಸುರೇಶ್ ಕಡೆ ಒಬ್ಬ ಏನು ವಕೀಲ ಇರ್ತಾರೆ, ಪಾಂಡು ಪೂಜಾರಿ ಅಂತ, ಅವರಿಗೆ ಆ ಹೆಂಗಸು ಕಾಣಿಸ್ತಾರೆ. ಅವರು ಅಚ್ಚರಿ ಆಗ್ಬಿಡ್ತಾರೆ. ಯಾಕಂದರೆ ಸತ್ತೋಗಿದ್ದಾರೆ ಅಂತ ಪೊಲೀಸರು ಅಷ್ಟೊಂದು ಕ್ಲೈಮ್ ಮಾಡಿ ತನ್ನ ಕ್ಲೈಂಟ್ಗೆ 2 ವರ್ಷದಿಂದ ಜೈಲಲ್ಲಿ ಕೊಳೆಯೋ ಥರ ಮಾಡಿದವೆ ಒಬ್ಬ ವ್ಯಕ್ತಿಯ ಹೆಂಡತಿ ಇಲ್ಲಿ ಬಸ್ಸಲ್ಲಿದ್ದಾಳಂತ. ತಕ್ಷಣ ಅವರು ಅದನ್ನು ನ್ಯಾಯಾಲಯದ ಗಮನಕ್ಕೆ ತರ್ತಾರೆ. ನ್ಯಾಯಾಲಯ ಏನು ಮಾಡುತ್ತೆ, ಇದನ್ನು ನೋಡಿ ತಬ್ಬಿಬ್ಬಾಗುತ್ತೆ. ಆಮೇಲೆ ಆ ಅಧಿಕಾರಿ ಮತ್ತು ಈ ಸೂರ್ಯಕುಮಾರ್ ದಯಾಳ್ ಒಬ್ಬರೇ ಅಲ್ಲ, ಅಲ್ಲಿ ಇನ್ಸ್ಪೆಕ್ಟರ್ ಪ್ರಕಾಶ್ ಮತ್ತು ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ಗೂ ಏನು ಮಾಡ್ತಾರೆ, ಒಂದು ಛೀಮಾರಿ ಹಾಕಿ ಇವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೆಸಿ ಅಂತ ಒಂದು ಆದೇಶ ಕೊಡುತ್ತೆ ಸರ್ಕಾರಕ್ಕೆ. ಇಲ್ಲಿ ಒಂದು ಕ್ವಶ್ಚನ್ ಏನಂದರೆ, ನಮ್ಮ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿ ಈ ಅಧಿಕಾರಿ IPS ಮಾಡ್ಕೊಂಬಂದವನು ಅದು ಯಾವ ರೀತಿಯಿಂದ ಮಾಡ್ಕೊಂಬಂದ ಗೊತ್ತಿಲ್ಲ. ಇದು DNA ಟೆಸ್ಟ್, ಒಂದು ಸಣ್ಣ DNA ಟೆಸ್ಟ್ ಮಾಡಿದರೆ ಏನು ಮೃತ ಅಂತ ಘೋಷಣೆ ಮಾಡಿದ್ರು. ಅಂದರೆ ಈ ಸುರೇಶ್ನ ಹೆಂಡತಿ ಅಂತ ಏನು ಅವರು ಹೇಳಿದರು, ಅವರು ಹೌದೋ ಅಲ್ವೋ, ಅದೇ ಹೆಂಗಸೋ ಹೌದೋ ಅಲ್ಲ ಅಂತ ಗೊತ್ತಾಗ್ಬಿಡ್ತಿತ್ತು. ಯಾಕಂದರೆ ಅವ್ರ ಅತ್ತೆ ಕಡೆಯಿಂದನೇ ಇವರು ದೂರು ತೊಗೊಂಡಿರ್ತಾರೆ. ಅಂದರೆ ಆ ಏನು ಹೆಣ ಸಿಕ್ಕಿರ್ತಲ್ಲ, ಅದು ಮಲ್ಲಿಗಿದೆ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಕಡೆಯಿಂದ ದೂರು ತೊಗೊಂಡಿರ್ತಾರೆ.
ಆ ಅತ್ತೆದು ಮತ್ತು ಈ ಏನು ಹೆಣದ DNA ಸ್ಯಾಂಪಲ್ ಟೆಸ್ಟ್ ಮಾಡಿಬಿಟ್ಟಿದ್ರೆ ಗೊತ್ತಾಗ್ಬಿಡ್ತಿತ್ತು ಅವರು ಅದೇ ಹೌದೋ ಅಲ್ವೋ, ಮಲ್ಲಿಗೆ ಅದೇ ಹೌದೋ ಅಲ್ವೋ ಅಂತ ಗೊತ್ತಾಗ್ಬಿಡ್ತಿತ್ತು. ಆದರೆ 2 ವರ್ಷಗಳ ಕಾಲ ಈ ಅಧಿಕಾರಿ ಆ ಕೆಲಸನೇ ಮಾಡೋಕ್ಕೆ ಹೋಗಲ್ಲ. ಅದು ಹೆಂಗೆ ಇಷ್ಟೊಂದು ಸಣ್ಣ ವಿಷಯ, ಇಷ್ಟು ಸಣ್ಣ ಒಂದು ಕಾಮನ್ ಸೆನ್ಸ್ ಅದು ಹೆಂಗೆ ಬಳಸ್ತಿಲ್ಲ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇಂಥ ಅಧಿಕಾರಿ, ಇಂಥ ಬೇಜವಾಬ್ದಾರಿ ಅಧಿಕಾರಿ ಇವತ್ತು ಧರ್ಮಸ್ಥಳದಲ್ಲಿ 100 ಹೆಣಗಳ ಏನು ಹೂತಾಕಿದ್ರು ಅನ್ನೋ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. ಆ SIT ಘಟಕದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಸೊ ಇಲ್ಲಿ ಈ ಪ್ರಕರಣ ಇಂಥ ಅಧಿಕಾರಿ ಇಟ್ಕೊಂಡು ಬೇಸಕ್ಕೆ ಸಾಧ್ಯನಾ? ಇದು ಒಂದು $1 ಮಿಲಿಯನ್ ಕ್ವಶನ್. ಹಾಗಾಗಿನೇ ಇಲ್ಲಿ ಒಂದು ಲಾಯರ್ ಸೂರ್ಯ ಮುಕುಂದರಾಜ್ ಅವರು ಈ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ಇಷ್ಟು ಅಂದರೆ ಇಂಥ ಒಂದು ಇನ್ಸಫಿಷಿಯೆಂಟ್ ಅಧಿಕಾರಿನ ನೀವು ಅದು ಹೇಗೆ SITಯಲ್ಲಿ ಕರೆಸ್ಕೊಳ್ತೀರಾ? ಅದು ಹೇಗೆ ಅವರಿಗೆ ಪವರ್ ಕೊಡ್ತೀರಾ? ಅದು ಹೇಗೆ ಅವರಿಂದ ಒಂದು ಒಳ್ಳೆಯ ಒಂದು ಎನ್ಕ್ವೈರಿನ ನ್ಯಾಯನ ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಅವ್ರನ್ನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ನಿಮ್ಮಲ್ಲೂ ಮೂಡಿದರೆ ಈ ಒಂದು ಘಟನೆ ನಡೆದಿರೋದು ನಿಜ. ಹಾಗಾಗಿ ಈ ಒಂದು ಜಿತೇಂದ್ರ ಕುಮಾರ್ ದಯಾಮ್ SIT ಘಟಕದಲ್ಲಿ ಇರ್ಬೋದಾ? ಇರಬೇಕಾದ್ರೆ ಯಾಕೆ ತೆಗಿಬೇಕಾದ್ರೆ ಈ ಒಂದು ಪ್ರಕರಣ ಸಾಕಲ್ವಾ ಅನ್ನೋದಕ್ಕೆ ನಿಮಗೇನನ್ಸುತ್ತೆ ಅನ್ನೋದು ದಯವಿಟ್ಟು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯ ಶಕ್ತಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ